ಹಾಯ್ ಗುಡ್ ಮಾರ್ನಿಂಗ್. ಇದು ಬುಧವಾರ ಬೆಳಗ್ಗೆ. ಮಗಳು ಇವತ್ತು ಅವಳು ಲಂಚ್ ಬಾಕ್ಸ್ಗೆ ಸ್ಪಗೆಟಿ ಪಾಸ್ತಾ ಮಾಡು ಅಂತ ಹೇಳಿದ್ಲು. ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರು, ಉಪ್ಪು, ಎಣ್ಣೆ ಮತ್ತೆ ಸ್ಪಗೆಟಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಣ್ಣಗೆ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪಾಸ್ತಾ ಸಾಸ್ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಸ್ಪಗೆಟಿ ಪಾಸ್ತಾನ ಹಾಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಗೇನೆ ಒರಿಗ್ಯಾನೋ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ದು ಸ್ಪಗೆಟಿ ಪಾಸ್ತಾ ರೆಡಿಯಾಗೇ ಬಿಡುತ್ತೆ. ಅದಾದ್ಮೇಲೆ ಇವಾಗ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಇವತ್ತು ಮೊಟ್ಟೆ ಕಾರ್ನ್ ರೈಸ್ ಮಾಡೋದು ಅಂತ ಮೊದಲು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಣ್ಣಗೆ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನಕಾಯಿ, ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಹಾಗೆಯೇ ಚೆನ್ನಾಗಿ ಬೀಟ್ ಮಾಡಿರುವಂತಹ 2 ಮೊಟ್ಟೆನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಬೇಯಿಸಿರುವಂತಹ ರೈಸು, ಕಾರ್ನು, ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ನಮ್ಮ ಮೊಟ್ಟೆ ಕಾರ್ನ್ ರೈಸ್ ರೆಡಿಯಾಗೇ ಬೀಳುತ್ತೆ. ಮಾಡೋಕ್ಕೆ ತುಂಬ ಈಸಿ ಆಗಿದ್ರು ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಹಾಗೇನೆ ಆನ್ಲೈನ್ ಇಂದ ಕೆಲವೊಂದು ಐಟಮ್ಸ್ ಗಳನ್ನೆಲ್ಲ ಬುಕ್ ಮಾಡ್ಕೊಂಡಿದ್ದೆ. ಇವಾಗಷ್ಟೇ ಡೆಲಿವರಿ ಆಯಿತು. ಕೆಲವೊಂದು ಫ್ರಿಡ್ಜ್ ಆರ್ಗನೈಸರ್ ಗಳನ್ನ ಬುಕ್ ಮಾಡಿದ್ದೆ. ಮೊದಲು ಇದೊಂದು ದೊಡ್ಡ ಆರ್ಗನೈಸರು, ಇದರಲ್ಲಿ ತರಕಾರಿ ಎಲ್ಲ ಹಾಕಿ ನೀಟಾಗಿ ಆರ್ಗನೈಸ್ ಮಾಡೋಕ್ಕಾಗುತ್ತೆ. ಹಾಗೇನೆ ಚಿಕ್ಕ ಚಿಕ್ಕ ಬಾಕ್ಸ್ ಗಳನ್ನು ಬುಕ್ ಮಾಡಿದ್ದೆ. ಇದು 8 ಕಂಟೈನರು. ಇದರ ಲಿಂಕ್ ಏನಾದರೂ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ.